ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ, ಹಿರಿಯರೇ, ಯವನಸ್ಥರೇ, ನಿಮ್ಮೆಲ್ಲರನ್ನ ಮತ್ತೊಂದು ದಿನದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡುವುದಕ್ಕೆ ಒಟ್ಟಿಗೆ ಬಂದಿದ್ದಕ್ಕಾಗಿ ನಿಮಗೆ ಧನ್ಯವಾದ ಹೇಳುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ? ದೇವರ ವಾಕ್ಯಗಳು ನಮಗೆ ಯಾವಾಗಲೂ ಪ್ರಯೋಜನಕರವೂ ಆಶೀರ್ವಾದಕರವೂ ಆಗಿರುತ್ತವೆ. ಅದರಲ್ಲಿ ಪ್ರತ್ಯೇಕವಾಗಿ ಕ್ರಿಸ್ತಿಯ ದೇವಜನರಲ್ಲಿ ಬಹು ಪ್ರಾಮುಖ್ಯವಾಗಿರುವ ಆಳವಾಗಿರುವಂಥ ಕಾರ್ಯ ಯಾವುದೆಂದರೆ ದೇವರೊಟ್ಟಿಗೆ ನಾವು ಮಾತನಾಡುವ ಮಾತುಗಳು, ಇಲ್ಲವೇ ಅದನ್ನು ಪ್ರಾರ್ಥನೆ ಎಂದು ಹೇಳುತ್ತೇವೆ. ಈ ಪ್ರಾರ್ಥನೆಯ ಕುರಿತಾಗಿ ಎಷ್ಟು ಧ್ಯಾನ ಮಾಡಿದರೂ, ಎಷ್ಟು ಪ್ರಸಂಗಗಳು ಮಾಡಿದರೂ ಕೂಡ ಕಡಿಮೆನೇ. ಪ್ರಿಯ ದೇವಜನವೇ, ಒಂದು ಆಳವಾದಂಥ ಪ್ರಶ್ನೆ ನಮ್ಮ ಹೃದಯಗಳಲ್ಲಿ ಇರುತ್ತದೆ. ಆ ಆಳವಾದಂಥ ಪ್ರಶ್ನೆ ಏನೆಂದರೆ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನಾ? ಅದೇ ಮುಖ್ಯ. ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನಾ ಎಂಬ ಅಂಶವನ್ನು ನಾವು ನೋಡುತ್ತಾ ಇದ್ದೇವೆ. ಈ ದಿನ ನಿಮಗೆ ದೇವರ ವಾಕ್ಯದ ಮೂಲಕವಾಗಿ ಇದಕ್ಕಿರುವಂಥ ಉತ್ತರವನ್ನು ನಾವು ಕಂಡುಕೊಳ್ಳೋಣ. ಹಾಗಾದರೆ ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಂಡು ಧ್ಯಾನ ಮಾಡಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 34ನೇ ಕೀರ್ತನೆ 15ನೇ ವಚನ. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ ಎಂದು ಹೇಳುತ್ತಾ ಇದೆ. ಆಮೆನ್, ಹಾಲೆಲೂಯ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಹೇಳುತ್ತಿರುವಂಥ ಎರಡನೆಯ ಭಾಗದ ಮಾತು ಏನೆಂದರೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. ಹಾಗಾದರೆ ಮೊದಲನೆಯ ಅಂಶ ಏನೆಂದರೆ, ನಾವು ಪ್ರಾರ್ಥನೆ ಮಾಡುವಾಗ ದೇವರು ಕಿವಿಗೊಡುತ್ತಾನೆ. ಆದರೆ ಆ ಪ್ರಾರ್ಥನೆ ವಿಧ ವಿಧವಾಗಿರಬಹುದು. ಹೌದು, ಬೇಗನೆ ಕೊಡುತ್ತೇನೆ ಅನ್ನಬಹುದು, ಇಲ್ಲ ಅನ್ನುವುದು ಕೂಡ ಉತ್ತರನೇ, ಕಾದಿರು ಎನ್ನುವುದು ಕೂಡ ಉತ್ತರನೇ. ನಮ್ಮ ದೃಷ್ಟಿಯಲ್ಲಿ ಇಲ್ಲ ಅಂದ ತಕ್ಷಣ ಹಾಗಾದರೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಅಂದುಕೊಳ್ಳುತ್ತೇವೆ. ಅದು ತಪ್ಪು. ದೇವರು ಇಲ್ಲ ಅನ್ನುವುದು ಕೂಡ ನಮ್ಮ ಪ್ರಾರ್ಥನೆಗೆ ಉತ್ತರನೇ. ಎಸ್, ನೋ, ವೆಯ್ಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಕೊಡುತ್ತೇನೆ, ಇಲ್ಲ, ಕಾದಿರು ಎಂದು ಹೇಳಿದರೂ ಕೂಡ ಅದು ಕೂಡ ಉತ್ತರವಾಗಿದೆ. ಇಲ್ಲಿ ದೇವರ ವಾಕ್ಯ ಮೊದಲನೇದಾಗಿ ಹೇಳುವುದೇನೆಂದರೆ, ಮನುಷ್ಯರು ಇಲ್ಲವೇ ಅವರು ಮೊರೆಯಿಡುವಾಗ ಆತನು ಏನು ಮಾಡುತ್ತಾನೆ? ಕಿವಿಗೊಡುತ್ತಾನೆ. ಆದರೆ ಯಾರು ಪ್ರಾರ್ಥಿಸುವಾಗ, ಮೊರೆಯಿಡುವಾಗ, ಎಂಥವರು ಬೇಡುವಾಗ ಅನ್ನುವುದು ಬಹಳ ಮುಖ್ಯವಾದಂಥ ಕಾರ್ಯ. ಈ ವಾಕ್ಯದಲ್ಲಿ ಹೇಳುತ್ತಾ ಇದೆ, ನೀತಿವಂತರನ್ನು ಕಟಾಕ್ಷಿಸುತ್ತಾನೆ. ಹೌದು, ನಾವು ಪ್ರಾರ್ಥನೆ ಮಾಡುವಾಗ ನಾವು ಎಂಥವರಾಗಿರಬೇಕು ಅದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿ ಕಳ್ಳತನ ಮಾಡುವುದಕ್ಕೂ, ಅನೈತಿಕ ಸಂಬಂಧದಲ್ಲಿ ಸಿಕ್ಕಿ ಬೀಳದ ಹಾಗೆ ಬಿಡುಗಡೆ ಹೊಂದುವುದಕ್ಕೂ, ತಾನು ಮಾಡಿರುವಂಥ ಮೋಸದ ಕೃತ್ಯಗಳನ್ನು ಬಚ್ಚಿಡುವುದಕ್ಕೂ ದೇವರ ಬಳಿಯಲ್ಲಿ ಏನಾದರೂ ಪ್ರಾರ್ಥನೆ ಮಾಡಿದರೆ ದೇವರು ಅದಕ್ಕೆ ಉತ್ತರ ಕೊಡುವುದಿಲ್ಲ. ಯಾಕೆ? ಅದು ಒಳ್ಳೆಯ ರೀತಿಯಾಗಿ ಅಲ್ಲ. ಇಲ್ಲಿ ಮೊದಲನೇದಾಗಿ ಇವತ್ತು ನಾವು ನೋಡುವಂಥದ್ದು, ಡಸ್ ಗಾಡ್ ಹಿಯರ್ ಅವರ್ ಪ್ರೇಯರ್ಸ್? ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನಾ? ಇಷ್ಟೇ ನಾವು ಇವತ್ತು ಧ್ಯಾನ ಮಾಡಲಿಕ್ಕೆ ಹೋಗುವಂಥದ್ದು. ಈ ವಾರದಲ್ಲಿ ಒಂದು 4-5 ವಿಡಿಯೋಗಳು ಪ್ರಾರ್ಥನೆಗೆ ಉತ್ತರ ಸಿಕ್ಕಿದಾಗ ಅದರ ಲಕ್ಷಣಗಳೇನು, ಪ್ರಾರ್ಥನೆಗೆ ಉತ್ತರ ಸಿಗದ ಹಾಗಿರುವ ತಡೆಗಳೇನು, ಈ ರೀತಿಯಾದಂಥ ಟಾಪಿಕ್ಸನ್ನು ದೇವರು ಮಾತಾಡಬೇಕೆಂದು ದೇವರು ಪ್ರೇರೇಪಿಸಿದ್ದಾರೆ. ಅದನ್ನು ನಾನು ನಿಮ್ಮೊಟ್ಟಿಗೆ ಮಾತಾಡುತ್ತೇನೆ. ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳುವಾಗ, ಕೀರ್ತನೆಗಳ ಗ್ರಂಥ 65ನೇ ಕೀರ್ತನೆ 2ನೇ ವಾಕ್ಯದಲ್ಲಿ, ಪ್ರಾರ್ಥನೆಯನ್ನು ಕೇಳುವವನೇ ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಪ್ರಾರ್ಥನೆಯನ್ನು ಕೇಳುವವನೇ.
ನೋಡಿ, ಇಲ್ಲಿ ನೇರವಾಗಿ ಬೈಬಲ್ ವಾಕ್ಯ ಹೇಳುತ್ತಾ ಇರುವಂಥ ಮಾತು, ಮೊದಲನೇದಾಗಿ ದೇವರು ನಮ್ಮ ಮೊರೆಗೆ ಕಿವಿಗೊಡುತ್ತಾನೆ. ಎರಡನೇದಾಗಿ ಹೇಳುತ್ತಾ ಇದ್ದಾನೆ, ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ. ಯಾರು ಎಂತಹ ಪ್ರಾರ್ಥನೆಯನ್ನು ಮಾಡಬೇಕು ಅನ್ನೋದು ವಿಚಾರ ಬೇರೆಯದೇ ಆದರೂ ಕೂಡ ನಾವಿಲ್ಲಿ ನೋಡುತ್ತಿರುವಾಗ ಪ್ರಾರ್ಥನೆಯನ್ನು ಕೇಳುವವರು. ನೋಡಿ, ಎಷ್ಟೋ ಜನರು ಎಂಥ ಹೀನ ಸ್ಥಿತಿಯಿಂದ ಪ್ರಾರ್ಥನೆ ಮಾಡಿದಾಗಲೂ ದೇವರು ಅವರ ಮೊರೆಯನ್ನು ಕೇಳಿಸಿಕೊಂಡನು. ಇಕ್ಕಟ್ಟಿನಲ್ಲಿ ಪ್ರಾರ್ಥನೆ ಮಾಡಿದರು, ಬಿದ್ದ ಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡಿದರು, ಭಯದಲ್ಲಿ ಪ್ರಾರ್ಥನೆ ಮಾಡಿದರು. ಅನೇಕರವರನ್ನು ಮೋಸಪೂರ್ವಕವಾಗಿ ಬೆಂಕಿಯಲ್ಲಿ ಹಾಕಿದಾಗ, ಸಿಂಹದ ಗವಿಗಳಿಗೆ ಹಾಕಿದಾಗ, ಸೆರೆಮನೆಗಳಿಗೆ ಹಾಕಿದಾಗ ದೇವರು ಅವರ ಮೊರೆಗಳನ್ನು ಲಾಲಿಸಿದರು. ಇವತ್ತು ಹಾಗಾದರೆ ನೀವು ಎಲ್ಲಿಂದ ಕೂಗಿಕೊಂಡರೂ, ಎಲ್ಲಿಂದ ನೀವು ಬೇಡಿಕೊಂಡರೂ, ಮೊರೆ ಇಟ್ಟರೂ ದೇವರು ಕೇಳುತ್ತಾನೆ ಅನ್ನೋದು ನಿಜ. ಅದು ಯಾವ ರೂಪದಲ್ಲಿ ಉತ್ತರ ಬರುತ್ತದೋ ಅದು ಬೇರೆ ವಿಚಾರವಾಗಿದೆ. ಎರಡು ವಾಕ್ಯಗಳಲ್ಲಿ ನಮಗೆ ಗೊತ್ತಾಗುತ್ತದೆ. ಇನ್ನು ವಾಕ್ಯಗಳಿದೆ, ನಾನು ತೋರಿಸ್ತೇನೆ. ಆದರೆ ಮೊರೆ ಇಡುವಾಗ, ಪ್ರಾರ್ಥನೆ ಮಾಡುವಾಗ ಕಿವಿಗೊಡುವವನು ಕೇಳುವವನು ಆಗಿದ್ದಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 15ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ, ಯೆಹೋವನು ದುಷ್ಟರಿಗೆ ದೂರ, ಶಿಷ್ಟರ ಭಿನ್ನಕ್ಕೆ ಹತ್ತಿರ ಎಂದು ಹೇಳುತ್ತಾ ಇದೆ. ಶಿಷ್ಟರ ಭಿನ್ನಕ್ಕೆ ಹತ್ತಿರ. ಈಗ ನೀವು ಕೇಳಬಹುದು, ಹಾಗಾದರೆ ದುಷ್ಟರಿಗೆ ದೇವರು ದೂರ ಅನ್ನೋದಾದರೆ ದುಷ್ಟರಿಗೆ ಅಷ್ಟೊಂದು ಹಣಕಾಸು ಎಲ್ಲಿಂದ ಬರುತ್ತದೆ? ದುಷ್ಟರು ಹೇಗೆ ಉನ್ನತಿಗೆ ಬರುತ್ತಾರೆ? ದುಷ್ಟರು ಹೇಗೆ ಆಶೀರ್ವಾದ ಹೊಂದುತ್ತಾ ಇದ್ದಾರೆ ಅಂತ ನೀವು ಕೇಳಬಹುದು. ನನ್ನ ಪ್ರೀತಿಯ ದೇವಜನವೇ, ದುಷ್ಟರ ಆ ಉನ್ನತಿಗೂ ಹಣಕ್ಕೂ ಲಾಭಕ್ಕೂ ಎಲ್ಲವೂ ಮೋಸವೇ ಆಧಾರ, ಕೆಟ್ಟತನವೇ ಆಧಾರ. ಆ ಕೆಟ್ಟತನಕ್ಕೂ ಮೋಸಕ್ಕೂ ಸುಳ್ಳಿಗೂ ಮೂಲಪಿತನೊಬ್ಬನಿದ್ದಾನೆ, ಅವನೇ ಸೈತಾನನು. ಅವನು ಅಂಥವರಿಗೆ ಎಲ್ಲವನ್ನು ಕೊಡುತ್ತಾನೆ. ಯಾಕೆಂದರೆ ಯೇಸು ಸ್ವಾಮಿಗೂ ಕೂಡ ಆ ಆಫರನ್ನು ಸೈತಾನನು ಕೊಟ್ಟನು ಎಂಬುದು ನಿಮಗೆ ಗೊತ್ತಿದೆ. ನನ್ನ ಪ್ರಿಯರೇ, ಶಿಷ್ಟರಿಗೆ ದೇವರು ಹತ್ತಿರ ಇರುತ್ತಾನೆ. ನೋಡಿ, ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ಮೇಲಣ ಕೃಪೆಗಳು ಆತನಿಂದ ಬರುತ್ತವೆ. ಆದರೆ ಎಲ್ಲ ದುಷ್ಟತನವು, ಎಲ್ಲ ಕೆಟ್ಟತನವು ಕೆಟ್ಟವನಿಂದ ಬರುವಂಥದ್ದಾಗಿದೆ. ಈ ದಿನ ನೀವು ನಾನು ಏನಾದರೂ ಆಶೀರ್ವಾದ ಹೊಂದಬೇಕಾದರೆ ಒಂದು ಒಳ್ಳೆಯ ವಿಧಾನದಲ್ಲಿ ಹೊಂದಬೇಕು. ಅದಕ್ಕೆ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಇಲ್ಲಿ ಹೇಳುತ್ತಾ ಇರುವಂಥ ಮಾತು, ಈ 3 ವಾಕ್ಯಗಳಲ್ಲಿ ನಾವು ನೋಡುವಾಗ ಯಾವ ರೀತಿಯಾಗಿ ಮನುಷ್ಯರು ಭಿನ್ನಹ ಮಾಡಿದರು, ಪ್ರಾರ್ಥನೆ ಮಾಡಿದರು, ಮೊರೆ ಇಟ್ಟರು, ನಾನು ಕೇಳ್ತೀನಿ, ನಾನು ಅರ್ಥ ಮಾಡಿಕೊಡ್ತೇನೆ, ನಾನು ಹತ್ತಿರ ಇರುತ್ತೇನೆ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಕೀರ್ತನೆಗಳ ಗ್ರಂಥ 145, 18, 19ನೇ ವಾಕ್ಯದಲ್ಲಿ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ, ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ ಎಂಬುದಾಗಿ ಇಲ್ಲಿ ಹೇಳುತ್ತಿರುವಂಥ ಮಾತು, ಮೊರೆ ಇಡುವವರು, ಕೂಗುವವರು. ಆದರೆ ಅವರು ಹೇಗಿರಬೇಕು? ಯಥಾರ್ಥವಾಗಿ ಮೊರೆ ಇಡಬೇಕು, ದೇವರ ಚಿತ್ತಾನುಸಾರವಾಗಿ ಮೊರೆ ಇಡಬೇಕು. ಅದನ್ನು ಮತ್ತೆ ನಾನು ನಿಮಗೆ ಹೇಳಿಕೊಡುತ್ತೇನೆ, ಯಾವ ರೀತಿಯಾದ ಪ್ರಾರ್ಥನೆ ದೇವರು ಕೇಳುತ್ತಾರೆ ಎಂಬುದನ್ನು. ಆದರೆ ಇಲ್ಲಿ ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ, ಆತನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. ಕೆಲವು ಗುಣಗಳು ನಮ್ಮಲ್ಲಿದ್ದರೆ, ದೇವರಿಗೆ ಇಷ್ಟವಾದ ಗುಣಗಳು ನಮ್ಮಲ್ಲಿದ್ದರೆ ದೇವರು ಕೇಳುತ್ತಾರೆ. ನಿಮಗೆ ಇಷ್ಟ ಇಲ್ಲದೆ ಇರುವಂಥ ವ್ಯಕ್ತಿಗಳೊಟ್ಟಿಗೆ ನೀವು ಇರಲಿಕ್ಕೆ ಇಷ್ಟಪಡ್ತೀರಾ? ಒಬ್ಬ ನಿಮಗೆ ಕುಡುಕತನ ಅಂದರೆ ಇಷ್ಟ ಇಲ್ಲ ಅಂತ ತಿಳ್ಕೊಳ್ಳಿ, ಆ ಕುಡುಕರ ಜೊತೆಯಲ್ಲಿ ನೀವು ಇರಲಿಕ್ಕೆ ಇಷ್ಟಪಡ್ತೀರಾ? ಕೆಲವರಿಗೆ ಧೂಮಪಾನ, ಆ ಸ್ಮೆಲ್ಲು, ಬೀಡಿ ಸಿಗರೇಟು ಆಗೋದಿಲ್ಲ ಅಂತ ತಿಳ್ಕೊಳ್ಳಿ, ಅವ್ರ ಜೊತೆ ನೀವು ಹೋಗ್ಲಿಕ್ಕೆ ಇಷ್ಟಪಡ್ತೀರಾ? ಸುಳ್ಳು ಅಂದರೆ ನಿಮ್ಗೆ ಇಷ್ಟ ಆಗಲ್ಲ, ಸುಳ್ಳು ಹೇಳೋರ ಜೊತೆ ಇರ್ತೀರಾ? ಮೋಸ ಅಂದರೆ ನಿಮ್ಗೆ ಇಷ್ಟ ಆಗಲ್ಲ, ಮೋಸಗಾರರ ಜೊತೆ ಇರ್ತೀರಾ? ಇಲ್ಲ. ಹಾಗೇನೆ ದೇವರು ಹೇಳುತ್ತಾ ಇದ್ದಾನೆ, ಯಥಾರ್ಥರು ಅವರ ಸಂಗಡ ನಾನು ಅವರಿಗೆ ಹತ್ತಿರವಾಗಿ ಇರ್ತೇನೆ, ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸ್ತೇನೆ, ಅವರ ಕೂಗನ್ನು ಕೇಳ್ತೀನಿ,
ರಕ್ಷಿಸ್ತೇನೆ ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ಇವತ್ತು ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ, ನಿಮ್ಮ ನನ್ನ ಜೀವಿತಗಳಲ್ಲಿ ದೇವರು ಹೇಳುವಂಥ ಮಾತು, ನಿಮ್ಮ ಮೊರೆಯನ್ನು ನಾನು ಲಾಲಿಸ್ತೀನಿ ಇಲ್ಲ ಅಂತಲ್ಲ. ಕೆಲವು ತೊಡಕುಗಳು, ಕೆಲವು ತೊಂದರೆಗಳಿರ್ತವೆ. ಆ ಸಂದೇಶವನ್ನು ನಾನು ನಿಮಗೆ ಹೇಳುತ್ತೇನೆ. ಆದರೆ ಇವತ್ತು ಹೇಳುತ್ತಿರುವಂಥ ಮಾತು ಯೆರೆಮೀಯನ ಗ್ರಂಥದಲ್ಲಿ ಕೂಡ 29ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ಈ ವಾಕ್ಯ ಹೇಳುತ್ತಾ ಇದೆ, ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ಕಿವಿ ಕೊಡ್ತೀನಿ ಇಲ್ಲ ಅಂತ ಇಲ್ಲ. ದೇವರಿಗೆ ತಾರತಮ್ಯ ಇಲ್ಲ ದೇವಜನವೇ. ಮನುಷ್ಯರು ನೋಡುವಂಥ ನೋಟದಿಂದಲೂ, ಮನುಷ್ಯರು ಅಳೆಯುವ ಅಳತೆಯಿಂದಲೂ ದೇವರು ಅಳೆಯುವುದಿಲ್ಲ. ಆತನ ರೀತಿ ನೀತಿಗಳೇ ಬೇರೆ ಇರ್ತದೆ. ನಾವು ಕೆಲವು ರೀತಿ ನೀತಿಗಳನ್ನು ಅನುಸರಿಸಿ ಅದರ ಪ್ರಕಾರ ಜೀವಿಸಿ ಅದರ ಪ್ರಕಾರ ಮೊರೆಯಿಟ್ಟು ಭಿನ್ನಹ ಮಾಡಿ ಕೂಗಿಕೊಂಡರೆ ಆತನು ಇಲ್ಲ ಎಂದು ಕಿವಿ ಮುಚ್ಚಿಕೊಳ್ಳುವವನಲ್ಲ. ಅರ್ಥ ಮಾಡಿಕೊಳ್ಳದ ಹಾಗೆ ಆತನ ಹೃದಯ ಕಠಿಣವಲ್ಲ. ಮಾತು ಬದಲಿಸುವಂತೆ ಆತನು ಚಂಚಲನೂ ಅಲ್ಲ. ಆತನು ನಮ್ಮ ಮೊರೆಗಳನ್ನು ಲಾಲಿಸುತ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಒಂದು ವಿಷಯ ನಾನು ಹೇಳಿಕೆ ಬಯಸ್ತೇನೆ, ನೀವು ನಾನು ಆತನಿಗೆ ಪ್ರಾರ್ಥಿಸಬೇಕೆಂದು ಆತನು ಬಯಸುತ್ತಾನೆ. ನಿಮಗೆ ಹೇಳ್ಬೋದು, ದೇವರಿಗೇನು ಅರ್ಥ ಆಗೋದಿಲ್ವಾ, ದೇವರಿಗೇನು ಕಿವಿ ಇಲ್ವಾ, ದೇವರಿಗೇನು ಕಣ್ಣಿಲ್ವಾ, ದೇವರೇನು ನೋಡೋದಿಲ್ವಾ ಅಂತ ಅಂದುಕೊಳ್ಳಬಹುದು. ಆದರೂ ದೇವರೇನೆಂದರೆ, ನೀವು ನನ್ನನ್ನು ಮತ್ತಾಯ 7ನೇ ಅಧ್ಯಾಯ 7ನೇ ವಚನ ಹೇಳಿದ ಹಾಗೆ ಬೇಡಿಕೊಳ್ಳಿರಿ. ಯಾಕೆ ದೇವರು ಹೇಳ್ತಾ ಇದ್ದಾನೆ? ಹಾಗೆ ಕೊಡ್ಬೋದಲ್ವಾ, ಹಾಗೆ ಸಿಕ್ಕುವಂತೆ ಮಾಡ್ಬೋದಲ್ವಾ, ಹಾಗೆ ದಾರಿ ತೆರೆಯಬಹುದಲ್ವಾ, ಬಾಗಿಲು ತೆರೆಯಬಹುದಲ್ವಾ? ಯಾಕೆ ದೇವರು ನೀವು ಬೇಡಿಕೊಳ್ಳಿರಿ, ನೀವು ಹುಡುಕಿರಿ, ನೀವು ತಟ್ಟಿರಿ ಎಂದು ಯಾಕೆ ಹೇಳುತ್ತಾರೆ? ನಮ್ಮ ಪ್ರಯತ್ನವೂ ಕೂಡ ಇರಬೇಕಲ್ವಾ. ಕೇವಲ ದೇವರು ಮಾಡ್ತಾರೆ, ದೇವರು ಮಾಡಲಿ ಅನ್ನೋದಿದ್ದರೆ ನಮ್ಮ ಕಡೆಯಿಂದ ಏನು ರೆಸ್ಪಾನ್ಸ್ ಇಲ್ವಾ? ನಾವು ಅದಕ್ಕೆ ದೇವರೇನೆಂದರೆ, ನೀವು ಪ್ರಾರ್ಥಿಸಬೇಕು, ನೀವು ಭಿನ್ನಹ ಮಾಡಬೇಕು, ಬೇಡಿಕೊಳ್ಳಬೇಕು, ಕೂಗಿಕೊಳ್ಳಬೇಕು, ಮೊರೆ ಇಡಬೇಕು. ಇದೆಲ್ಲದರ ಕುರಿತಾಗಿ ನಾವು ನೋಡುತ್ತೇವೆ. ಆ ರೀತಿಯಾಗಿ ಮಾಡುವಾಗ ನೀವು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ದೇವರು ನಿಮ್ಮ ಪ್ರಾರ್ಥನೆಯನ್ನು ಬಯಸುತ್ತಾನಂತೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದ 12ನೇ ವಾಕ್ಯದ ಕೊನೆಯ ಭಾಗ ಹೇಳುತ್ತದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂದು ಹೇಳುತ್ತಾ ಇದೆ. ಮೊಟ್ಟ ಮೊದಲನೇದಾಗಿ ದೇವರು ಉತ್ತೇಜಿಸಿ ಹೇಳುತ್ತಿರುವ ಮಾತು, ನೀವು ನಿಮ್ಮ ಕೆಲಸ ಮಾಡಿರಿ. ನೀವು ನಿಮ್ಮ ಕೆಲಸ ಮಾಡಿದರೆ ನಾನು ನನ್ನ ಕೆಲಸ ಮಾಡ್ತೇನೆ. ದೇವರ ಮುಂದೆ ಮೊಣಕಾಲೂರಿ, ದೇವರ ಮುಂದೆ ಪ್ರಸನ್ನತೆಯಲ್ಲಿ ಏಕಾಂತವಾಗಿ ಕುಳಿತುಕೊಂಡು ಸ್ವಾಮಿ ಎಂದು ಮಾತನಾಡಿ ಆತನನ್ನು ಕರೆದರೆ ಆತನು ನಿಮ್ಮ ಮೊರೆಯನ್ನು ಲಾಲಿಸುತ್ತಾನೆ. ಬೇಸರಗೊಳ್ಳದೆ ನೀವು ಪ್ರಾರ್ಥನೆ ಮಾಡಿರಿ ಎಂದು ಹೇಳುತ್ತಾ ಇದ್ದಾರೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದರ ವಿಷಯವಾಗಿ ಕೂಡ ಹೇಳಿಕೊಟ್ಟರು. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯದ 41ನೇ ವಚನದಲ್ಲಿ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಇಷ್ಟೇ ಸಿಂಪಲ್ ಆಗಿ ಯೇಸು ಸ್ವಾಮಿ ಹೇಳಿಕೊಡುತ್ತಾ ಇದ್ದಾರೆ. ನೀವು ಪ್ರಾರ್ಥಿಸಬೇಕು, ಶೋಧನೆಗೆ ಒಳಗಾಗಬಾರದು. ಹೇಗೆ ಪ್ರಾರ್ಥಿಸಬೇಕು? ಒಂದು, ನಾವು ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು. 2, ಶೋಧನೆಗೆ ಒಳಗಾಗದಂತೆ ನಾವು ಪ್ರಾರ್ಥಿಸಬೇಕು. ಏನು ಶೋಧನೆ? ನಿದ್ದೆ ಎಂಬುದು ಒಂದು ಶೋಧನೆ, ಮೊಬೈಲ್ ಎಂಬುದು ಒಂದು ಶೋಧನೆ, ಬೇಗನೆ ಕೆಲಸಕ್ಕೆ ಹೋಗಬೇಕು ಅನ್ನೋದೊಂದು ಶೋಧನೆ, ಒತ್ತಡಗಳು ಒಂದು ಶೋಧನೆ, ಆಕರ್ಷಣೆಗಳು ಒಂದು ಶೋಧನೆ. ಈ ಶೋಧನೆಗಳು ನಮ್ಮನ್ನು ಕರೀತಾ ಇರ್ತವೆ. ನಾವು ಪ್ರಾರ್ಥನೆ ಮಾಡಬೇಕು ಅಂದುಕೊಳ್ಳುತ್ತೇವೆ. ಈ ತಿಂಗಳಾದರೂ, ಈ ವರ್ಷವಾದರೂ ನಾನು ಪ್ರಾರ್ಥನಾ ವೀರನಾಗಬೇಕು ಎಂದು ಪ್ರಯಾಸ ಪಡುತ್ತೇವೆ. ಆದರೆ ಆ ಪ್ರಯಾಸವು ಫಲಿಸುವುದೇ ಇಲ್ಲ. ಏನಾದರೂ ಒಂದು ಅಡ್ಡಿ ಬರ್ತದೆ. ಪ್ರಾರ್ಥನೆ ಮಾಡಬೇಕಂದ್ರೆ ಆಗಲೇ ನೆಂಟರು ಬರ್ತಾರೆ, ಆಗಲೇ ಫೋನ್ ರಿಂಗ್ ಆಗುತ್ತೆ, ಆಗಲೇ ಕೆಲಸ ಬರುತ್ತೆ, ಆಗಲೇ ಬ್ಯುಸಿಯಾಗಿ ಹೋಗ್ತೀವಿ. ಏನಾದರೂ ಒಂದು ಬರ್ತಾನೆ ಇರ್ತದೆ.
ಆದರೆ ಇಲ್ಲಿ ನೋಡ್ತಾ ಇರೋದು ದೇವ್ರ ವಾಕ್ಯ ನಮಗೆ ಹೇಳ್ತಾ ಇದೆ, ನೀವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು, 2 ಶೋಧನೆಗೆ ಒಳಗಾಗದಂತೆ ನೀವು ಪ್ರಾರ್ಥನೆ ಮಾಡಬೇಕು. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಎಷ್ಟೋ ಒಂದು ಕ್ಲಿಯರ್ ಆಗಿ ಹೇಳುತ್ತಾರೆ, ನನಗಾಗಿ ನೀವು ಪ್ರಾರ್ಥಿಸಿರಿ, ನೀವು ಈ ರೀತಿಯಾಗಾದರೂ ಪ್ರಾರ್ಥನೆ ಮಾಡೋಕ್ಕಾಗಲ್ವಾ, ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ. ಏನು, ನಮ್ಮ ಪ್ರಾರ್ಥನೆ ಯೇಸು ಸ್ವಾಮಿಗೆ ಬೇಕಾ? ಹಾಗಲ್ಲ. ಆತನು ದೈವಿಕವಾಗಿದ್ದರೂ ಕೂಡ ಮಾನವಧಾರಿಯಾಗಿ ಬಂದು ಪಾಪಗಳನ್ನು ಹೊರಬೇಕಾದಂಥ ಸಂದರ್ಭದಲ್ಲಿ ಬಲ ಬೇಕಾಗಿತ್ತು. ಈ ದಿನ ನಮ್ಮ ಕುಟುಂಬಗಳ ಪರಿಸ್ಥಿತಿ, ನಮ್ಮ ಜೀವಿತಗಳ ಪರಿಸ್ಥಿತಿಯನ್ನು ನಾವು ನಿಭಾಯಿಸಬೇಕಾದರೆ, ಶಾಲೆಯಲ್ಲಿ ಮಕ್ಕಳು ಚೆನ್ನಾಗಿ ಓದಬೇಕಾದರೆ, ಕಾಲೇಜುಗಳಲ್ಲಿ ನಮ್ಮ ಮಕ್ಕಳು ಕೆಟ್ಟತನಕ್ಕೆ ಹೋಗಬಾರದಾಗಿದ್ದರೆ, ವೃದ್ಧರಾಗಿರುವಂಥವರು ಬಲಹೀನಗೊಳ್ಳಬಾರದಾಗಿದ್ದರೆ, ಆಚೆ ಪ್ರಯಾಣಕ್ಕೆ ಹೋಗುವಂಥ ವ್ಯಕ್ತಿಗಳು ಏನು ತೊಂದರೆಗೆ ಒಳಗಾಗಬಾರದಾದರೆ, ನಾವು ಮನೆಯಲ್ಲಿರುವವರು, ನಾವು ಸುರಕ್ಷಿತವಾಗಿರುವಂಥವರು ಬೇರೆಯವರಿಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಬೇರೆಯವರಿಗೆ ನಾವು ಮೊರೆ ಇಡುವಾಗ ದೇವರು ನಮ್ಮ ಮೊರೆಯನ್ನು ಕೇಳುತ್ತಾರೆ. ಅಬ್ರಹಾಮನು ಸೊದೋಮ್ ಗೊಮೋರ ಪಟ್ಟಣದಲ್ಲಿದ್ದಂಥ ತನ್ನ ಲೋಟನಿಗಾಗಿ ಪ್ರಾರ್ಥನೆಯನ್ನು ಮಾಡಿದನು. ಪೌಲ ಭಕ್ತನು ಎಫೆಸ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 19ನೇ ವಾಕ್ಯದ ಕೊನೆಯ ಭಾಗದಲ್ಲಿ ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ ಎಂದು ಕೇಳಿಕೊಳ್ಳುತ್ತಾ ಇದ್ದಾನೆ. ಯೇಸುಸ್ವಾಮಿ ಕೇಳಿದರು, ಪೌಲನು ಕೇಳಿದರು, ಭಕ್ತರುಗಳು ಕೇಳಿದರು, ನಮ್ಮನ್ನು ನಿಮ್ಮ ಪ್ರಾರ್ಥನೆಗಳಲ್ಲಿ ನೆನೆಸಿಕೊಳ್ಳಿರಿ. ಅದರರ್ಥ ನಿಮ್ಮ ಪ್ರಾರ್ಥನೆಯಿಂದ ನಮಗೆ ಬಲ ಬರುತ್ತದೆ. ಯಾಕೆ ಪೌಲನು ಕೇಳಿದರು? ಯಾಕೆ ಏಸಪ್ಪ ಕೇಳಿದರು? ಪ್ರಾರ್ಥನೆ ಮಾಡಿರಿ ಅಂತ ಯಾಕೆ ಹೇಳಿದರು? ಯಾಕೆಂದರೆ ಪ್ರಾರ್ಥನೆಗಳನ್ನು ದೇವರು ಕೇಳುತ್ತಾನೆ. ನಮ್ಮ ಪ್ರಾರ್ಥನೆಗಳು ದೇವರಿಗೆ ಮುಟ್ಟದ ಹಾಗೆ ಅನೇಕ ಶತ್ರುವಿನ ಅಂಧಕಾರ ಕೃತ್ಯಗಳು ಅವುಗಳನ್ನು ತಡೆ ಹಿಡಿಯಲಿಕ್ಕೆ ನೋಡುವಾಗ ನಿರಂತರವಾದಂಥ ನಮ್ಮ ಪ್ರಯತ್ನ, ನಿರಂತರವಾದಂಥ ನಮ್ಮ ಪ್ರಾರ್ಥನೆ, ಬೇಸರಗೊಳ್ಳದ ನಮ್ಮ ಪ್ರಾರ್ಥನೆ, ಶೋಧನೆಗೆ ಒಳಗಾಗದಂಥ ನಮ್ಮ ಪ್ರಾರ್ಥನೆ, ಅವುಗಳನ್ನು ಛೇದಿಸಿ ಪರಲೋಕದ ಕಡೆಗೆ ಹೋಗುತ್ತವೆ, ಆತನ ಪಾದಗಳಿಗೆ ಮುಟ್ಟುತ್ತದೆ. ಆಮೇಲೆ ನನ್ನ ಪ್ರಿಯ ದೇವಜನವೇ, ದೇವರಲ್ಲಿ ನಾವು ಮಾಡುವಂಥ ಪ್ರಾರ್ಥನೆ ಅದು ಬಲವಾಗಿರಬೇಕು. ಖಂಡಿತ ದೇವರು ಪ್ರಾರ್ಥನೆಯನ್ನು ಕೇಳುತ್ತಾನೆ. ಅದರ ಮುಂದಿನ ಭಾಗಗಳು ಬೇರೆ ಆಗಿರ್ತವೆ. ಯಾಕೆ ತಡೆಗಳಾಗ್ತಾ ಇದೆ, ಪ್ರಾರ್ಥನೆಗೆ ಉತ್ತರ ಸಿಕ್ಕಿದು ಅನ್ನೋದು ಹೇಗೆ ಗೊತ್ತಾಗುತ್ತೆ? ಇವುಗಳನ್ನು ನಾವು ಮುಂದಿನ ದಿನಗಳಲ್ಲಿ ಧ್ಯಾನ ಮಾಡಿಕೊಳ್ಳೋಣ. ಆದರೆ ಇವತ್ತು ಒಂದು ತಿಳ್ಕೊಳ್ರಿ, ದೇವರು ಉತ್ತರಿಸ್ತಾನೆ. ಅದು ಹೌದಾಗಿರ್ಬೋದು, ಇಲ್ಲ ಅನ್ನಬಹುದು, ಕಾದಿರು ಅಂತ ಹೇಳ್ಬೋದು, ಆದರೆ ದೇವರು ಉತ್ತರಿಸ್ತಾರೆ. ಎಫೆಸ ಪತ್ರಿಕೆಯಲ್ಲಿ ನಾವು ಮತ್ತೆ 6ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಎಂದು ಅಲ್ಲಿ ಹೇಳುತ್ತಾ ಇದೆ. ನೋಡಿ, ಈ ವಾಕ್ಯಗಳನ್ನು ನಾನು ಓದಿದ ಎಲ್ಲ ವಾಕ್ಯಗಳಲ್ಲಿ ನಾವು ಪ್ರಾರ್ಥಿಸಬೇಕು, ಮೊರೆ ಇಡಬೇಕು, ಕೂಗಿಕೊಳ್ಳಬೇಕು, ಕೇಳಿಕೊಳ್ಳಬೇಕು, ಭಿನ್ನ ಮಾಡಬೇಕು, ಇದೇ ಪದಗಳನ್ನು ನಾವು ನೋಡುತ್ತಾ ಇದ್ದೇವೆ. ಅದರರ್ಥ ನಾವು ದೇವರಿಗೆ ಗೊತ್ತು ಬಿಡು, ಎಲ್ಲ ಆಗುತ್ತೆ ಬಿಡು, ನನಗೆ ಗೊತ್ತಿರ್ಬೋದು, ನಾನು ಮಾಡ್ತೀನಿ ಬಿಡು, ಆ ರೀತಿಯಾಗಿ ಹೋಗೋದಲ್ಲ. ದೇವ್ರ ವಾಕ್ಯ ಕ್ಲಿಯರ್ ಆಗಿ ಬಹಳ ಸರಳವಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದೆ, ನೀವು ನಾನು ಪ್ರಾರ್ಥಿಸಬೇಕು. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಕುಟುಂಬವಾಗಿ ವೈಯಕ್ತಿಕವಾಗಿ ಬಂದಿರುವಂಥ ದೇವಜನರೇ, ನಿಮಗೆ ದೇವರೊಟ್ಟಿಗಿನ ಸಂಬಂಧ ಇದೆಯಾ? ಪ್ರತಿನಿತ್ಯ ನೀವು ದೇವರೊಟ್ಟಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದೀರಾ? ದೇವರನ್ನು ಪ್ರೀತಿ ಮಾಡ್ತಾ ಇದ್ದೀರಾ? ಆದರೆ ದೇವ್ರ ವಾಕ್ಯನ ಅನೇಕರು ಕೊಟೇಶನ್ಸ್ ಹೇಳ್ತಾ ಇರ್ತಾರೆ, ನೀವು ಹೆಚ್ಚು ಪ್ರಾರ್ಥನೆ ಮಾಡಿದರೆ ಹೆಚ್ಚು ಬಲ, ಕಡಿಮೆ ಪ್ರಾರ್ಥನೆ ಮಾಡಿದರೆ ಕಡಿಮೆ ಬಲ, ನೀವು ಪ್ರಾರ್ಥನೆಯೇ ಮಾಡಲಿಲ್ಲವಾದರೆ ನಿಮಗೆ ಬಲವೇ ಇಲ್ಲ ಅಂತ ಹೇಳ್ತಾರೆ. ಮೋರ್ ಪ್ರೇಯರ್ ಮೋರ್ ಪವರ್, ಲೆಸ್ ಪ್ರೇಯರ್ ಲೆಸ್ ಪವರ್, ನೋ ಪ್ರೇಯರ್ ನೋ ಪವರ್. ಬಲ ಇಲ್ಲ. ಅಂದರೆ ನಮಗೆ ನಂಬಿಕೆ ಬರಬೇಕು, ನಾವು ಬೇಡಿದಾಗ ಪ್ರಾರ್ಥಿಸಿದಾಗ ಪರಲೋಕದ ತಂದೆ ದೇವರು ಖಂಡಿತ ಅದನ್ನು ಕೇಳುತ್ತಾನೆ, ಉತ್ತರಿಸಿಯೇ ಉತ್ತರಿಸುತ್ತಾನೆಂಬ ನಂಬಿಕೆ ಇರಬೇಕು. ನಾನು ಬೇಡಿದ್ದೇನೆ, ಅದು ವ್ಯರ್ಥವಾಯಿತೇನೋ, ದೇವರಿಗೆ ಕೇಳಿಸಲಿಲ್ಲವೇನೋ, ದೇವರಿಗೆ ಗೊತ್ತಾಗಲಿಲ್ಲವೇನೋ ಅಂತ ನಾವು ಅಂದುಕೊಳ್ಳಬಾರದು.
ನಾವು ಅಡ್ಡಿಗಳ ಕುರಿತಾಗಿ ಮಾತನಾಡುವಾಗ ಅನೇಕ ಕಾರ್ಯಗಳ ಕುರಿತಾಗಿ ನಿಮಗೆ ಸ್ಪಷ್ಟವಾಗಿ ಇನ್ನು ತಿಳಿಸುತ್ತೇನೆ. ನಮ್ಮ ಪ್ರಾರ್ಥನೆಗಳು ಕೇಳಿಸಲ್ಪಡದ ಹಾಗೆ ಇರುವ ಅಡ್ಡಿಗಳ ಕುರಿತಾಗಿ ಇವತ್ತು ನೀವು ಪ್ರಾರ್ಥನೆ ಮಾಡೋಣವಾ? ದೇವರೇ ಎಂದು ಕೂಗಿ ಕರ್ತನ ಮುಂದೆ ನಮ್ಮನ್ನು ಸಮರ್ಪಣೆ ಮಾಡಿ ಬೇಡುವಾಗ ಆತನು ನಮ್ಮ ಮೊರೆಗಳನ್ನು ಲಾಲಿಸುತ್ತಾನೆ. ಹಾಗಾದರೆ ತಲೆಗಳನ್ನು ಬಾಗಿಸೋಣ, ಕಣ್ಣುಗಳನ್ನು ಮುಚ್ಚೋಣ, ಕರಜೋಡಿಸಿ ಮೊಣಕಾಲೂರಿ ಕರ್ತಾದಿ ಕರ್ತನ ಬಳಿಯಲ್ಲಿ ಒಂದು ವೇಳೆ ಸಾಧ್ಯವಾದರೆ ನಿಮ್ಮ ಕರಗಳನ್ನು ಮೇಲೆ ಕೆತ್ತಿ ಕರ್ತನ ಮುಂದೆ ಕರಗಳನ್ನು ಜೋಡಿಸಿ ಆಗಿರಬಹುದು, ಕರಗಳನ್ನು ಎತ್ತಿ ಆಗಿರಬಹುದು, ಪ್ರಾರ್ಥನೆ ಮಾಡೋಣ. ಪರಮ ತಂದೆಯಾದ ದೇವರೇ, ನಿಮ್ಮೊಟ್ಟಿಗಿನ ನಿಕಟವಾದ ಸಂಬಂಧ, ನಿಮ್ಮೊಟ್ಟಿಗೆ ನಿರಂತರವಾದ ಸಂಬಂಧ, ನಿಮ್ಮೊಟ್ಟಿಗಿನ ಯಾವಾಗಲೂ ನಿಧಾನವಾದ ಸಂಬಂಧ, ಅದು ಪ್ರಾರ್ಥನೆಯ ಸಂಬಂಧ. ಅನೇಕರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗದೇ ಇರುವಂಥ ತಡೆಗಳು ಬರುತ್ತವೆ. ಈ ದಿನ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನಾ ಎಂಬ ಸರಳವಾದ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡಿದ್ದೇವೆ. ನಿಮ್ಮ ವಾಕ್ಯಗಳಲ್ಲಿ ಕೀರ್ತನೆಗಳಿಂದ ಹಿಡಿದು ಜ್ಞಾನೋಕ್ತಿಗಳಿಂದ ಹಿಡಿದು ಸುವಾರ್ತೆಗಳಿಂದ ಹಿಡಿದು ಪತ್ರಿಕೆಗಳವರೆಗೂ ಎಲ್ಲ ಕಡೆಗಳಲ್ಲಿ ನಾವು ಪ್ರಾರ್ಥನೆ ಮಾಡಬೇಕೆಂದು ನಿಮ್ಮ ವಾಕ್ಯವು ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಹಾಗಾದರೆ ನಾವು ನಿಮ್ಮ ಸಮ್ಮುಖಕ್ಕೆ ಬಂದು ನಿಮ್ಮ ಸಹಾಯಕ್ಕಾಗಿ ಬೇಡಿಕೆಯನ್ನು ಇಡುವಾಗ ನೀವು ನಮ್ಮ ಬೇಡಿಕೆಗಳನ್ನು ಮನ್ನಿಸುವ ದೇವರು, ಉಪಕಾರ ಮಾಡುವ ದೇವರು, ಸಹಾಯ ಮಾಡುವ ದೇವರು. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಈ ದಿನ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿ, ದೇವರೇ, ನನ್ನ ಕುರಿತಾಗಿ ನಿನಗೆ ಗೊತ್ತುಂಟು, ನಾನು ಹಾದು ಹೋಗುತ್ತಿರುವ ಮನೋವೇದನೆಗಳು, ಅವಶ್ಯಕತೆಗಳು, ಅಗತ್ಯಗಳು, ಅನಾರೋಗ್ಯದ ಪರಿಸ್ಥಿತಿಗಳು, ಅಭಿಷೇಕವಿಲ್ಲದೆ, ಆಶೀರ್ವಾದ ಇಲ್ಲದೆ ಎಲ್ಲವನ್ನ ಕಳಕೊಂಡವಳಾಗಿದ್ದೇನೆ. ನನ್ನ ಮೊರೆಗೆ ಉತ್ತರಿಸುತ್ತೀರೆಂದು ಸ್ಪಷ್ಟವಾಗಿ ಇವತ್ತು ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನೀವು ನಮ್ಮ ಪ್ರಾರ್ಥನೆಗಳನ್ನು ಕಿವಿಗೊಡುತ್ತೀರೆಂದು ಕೇಳಿಸಿಕೊಂಡಿದ್ದೇವೆ, ಸ್ತೋತ್ರ. ಹಾಗಾದರೆ ಇನ್ನು ಮುಂದೆ ನನ್ನ ಮುಂದೆ ಇರುವಾತನು, ನನ್ನ ಜೊತೆಗೆ ಇರುವಾತನು ಶಿಷ್ಟರಿಗೆ ಆತನು ಹತ್ತಿರವಾಗಿಯೇ ಇದ್ದಾನೆ ಎಂದು ನಿನ್ನ ವಾಕ್ಯವು ಹೇಳಿದಂತೆ ನಾನು ನಿಮಗೆ ಇಷ್ಟವಾಗಿ, ಶಿಷ್ಟರಾಗಿ, ನೀತಿವಂತರಾಗಿ, ಯಾವಾಗಲೂ ಬೇಸರಗೊಳ್ಳದೆ, ಕರ್ತನೇ ದೇವರೇ, ಶೋಧನೆಗೆ ಒಳಗಾಗದಂತೆ, ಲೋಕದ ಇಚ್ಛೆಗಳಿಗೆ ಆಕರ್ಷಿತರಾಗದಂತೆ ನಿಮ್ಮೊಟ್ಟಿಗೆ ನಾನು ಮಾತನಾಡುವುದಕ್ಕೆ ಮುಂದಿನ ದಿನಗಳಲ್ಲಿ ಸಹಾಯ ಮಾಡೆಂದು ಯಾರು ಪ್ರಾರ್ಥಿಸುತ್ತಿದ್ದಾರೋ ಅವರ ಜೀವಿತಗಳಲ್ಲಿ ನೀವು ಉತ್ತರಗಳನ್ನು ದಯಪಾಲಿಸಿಕೊಡಿರಿ. ಈ ಪ್ರಾರ್ಥನೆ ಮುಟ್ಟಿದ ಈ ಮನೆಗಾಗಿ ಸ್ತೋತ್ರ, ಈ ಸಹೋದರಿ ಸಹೋದರನಿಗಾಗಿ ಸ್ತೋತ್ರ. ಕುಟುಂಬವೆಲ್ಲ ಕೇಳುತ್ತಿರುವುದಕ್ಕಾಗಿ, ಇಲ್ಲವೇ ಒಂಟಿಯಾಗಿ ಕೇಳುತ್ತಿದ್ದಾರೆ, ನಿನಗೆ ಸ್ತೋತ್ರ. ಈ ವಾಕ್ಯದಿಂದ ಅವರಿಗೆ ನಂಬಿಕೆ ಬಂದಿದೆ, ನಿಜ ದೇವರು ಪ್ರಾರ್ಥನೆಯನ್ನು ಕೇಳುತ್ತಾರೆ ಎಂಬ ನಂಬಿಕೆ ಬಂದಿದ್ದಕ್ಕಾಗಿ ಸ್ತೋತ್ರ. ಇವರ ಆರೋಗ್ಯ, ಕುಟುಂಬ ಜೀವಿತ, ಶುಭ ಕಾರ್ಯಗಳು, ಎಲ್ಲ ತಡೆಗಳು ನೀಗಿಸಲ್ಪಡುವಿಕೆ, ಶಾಪ ಮಾಟ ಮಂತ್ರದ ಕೃತ್ಯಗಳು ಎಲ್ಲವೂ ಲಯವಾಗುವಂತೆ ಇವರು ಪ್ರಾರ್ಥಿಸಿ ಜಯವೊಂದುವಂತೆ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್, ಆಮೇನ್. ಪ್ರೀತಿಯ ದೇವಜನವೇ, ಶಲೋಮ್, ಪ್ರೈಸ್ ದಿ ಲಾರ್ಡ್ ಜೀಸಸ್.